ಬೂದ್ನೂರ್ ಸರ್ಕಾರಿ ಶಾಲೆ ಗಾಂಧಿ ಜಯಂತಿ ಬೂಂದಿ ಕಾಸು ತಿಂತಿದ್ದ ನಿನ್ನ ಕರ್ಕೊಂಡೋಗಿ SJB ಕಾಲೇಜ್ ಪ್ರೆಸಿಡೆಂಟ್ ಮಾಡಿದ್ರು. ನೀನ್ ಥಿಂಕಿಂಗ್ ಏನಿದ್ರು ಗಾಂಧಿ ಜಯಂತಿ ಬೂಂದಿ ಕಾಸಲ್ಲೇ ಇದೆಯಲ್ಲ. ಇದನ್ನ ಸಿಕ್ಕಾಪಟ್ಟೆ ಜನ ರೀಲ್ಸ್ ಮಾಡಿ ಹಾಕಂತ ಇದಾರೆ. ಎಸ್ ಆಫ್ಟರ್ ವಾಚಿಂಗ್ ನೆಗೆಟಿವ್ PR ಅದು ಇದು ಅಂತೆಲ್ಲ ಹಾಕಂತ ಇದ್ದಾರೆ. ನೋಡಿದ್ರ ಅಂತ ಅನ್ಕೊಂಡಿದೀನಿ. ಸೊ ಇದು ಹೆಂಗೆ ಅಂತಂದ್ರೆ ಮೂವಿ ನೋಡಿರಲ್ವಲ್ಲ, ಅವರೇ ಹಾಕಂತ ಇರೋದು. ನಾನು ಇವ್ರಿಬ್ರು ನೋಡಿದೀನಿ, ನನಗೆ ಗೊತ್ತಿರೋರು ಹಾಕೊಂಡಿದ್ದಾರೆ ಒಂದಿಬ್ರು, ಬಟ್ ಅವ್ರು ಮೂವಿ ನೋಡಿಲ್ಲ. ಅದರ ಕಾಮಿಡಿ ಅನ್ಸುತ್ತೆ ಗುರು. ಸೊ ಓಕೆ, ಮ್ಯಾಟ್ರಿಗೆ ಬಂದ್ಬಿಡೋಣ ಇವಾಗ. ಮೊದಲದಾಗೆಲ್ಲ ಶುಭೋದಯ. ನಮ್ಮ ಟಾಕ್ಸಿಕ್ ಯಾವ ತರ ಹವಾ ಕ್ರಿಯೇಟ್ ಮಾಡಿದೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಅಕ್ರಾಸ್ ನೋಡೋಣ. ಗ್ರಾಸ್ ಎಷ್ಟು, ನೆಟ್ ಕಲೆಕ್ಷನ್ ಎಷ್ಟಾಗಿದೆ ಡೇ 2 ಎಂಡ್ ಅಲ್ಲಿ ಅಂತ. ಅಂಡ್ ಅಫಿಷಿಯಲ್ ಕನ್ಫರ್ಮೇಶನ್ ಬಂತು. ಡೇ 1 ಅಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅಂತ 150 ಕೋಟಿ ಅಂತ ಆ ಟೀಮ್ ಅವ್ರನ್ನ ಡಿಕ್ಲೇರ್ ಮಾಡಿದ್ರು. ಮೊದಲ ದಿನ ಅದ್ದೂರಿ ಸ್ವಾಗತ ಆಗಿದೆ ಅಂತ ನಾನೇ ಹೇಳಿದ್ದೇನೆ ನಿನ್ನೆ. ಸೊ ಸೆಕೆಂಡ್ ಡೇ ಏನಾಗಿದೆ, ಕುಸ್ತು ಬಿದ್ದಿದ್ಯಾ, ಅರ್ಧಕ್ಕರ್ಧ ಕಲೆಕ್ಷನ್ ಆಗಿದ್ಯಾ ಅಥವಾ 3% ಕಲೆಕ್ಷನ್ ಆಗಿದ್ಯಾ, ಏನ್ ಕಲೆಕ್ಷನ್ ಆಗಿದೆ ಎಲ್ಲ ಡೀಟೇಲ್ ಆಗಿ ನೋಡ್ಬಿಡೋಣ ಮಗ. ಸೊ ಸೆಕೆಂಡ್ ಡೇ ಅಂತ ಬಂದಾಗ ಸಿಂಪಲ್ ಆಗಿ ಡೌನ್ ಫಾಲ್ ಆಗಿದೆ ಅಂತಾನೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಅರ್ಧಕ್ಕರ್ಧ ಕಲೆಕ್ಷನ್ ಕೂಡ ಇಲ್ಲಿ ಬಂದಿಲ್ಲ, ಆಗಿಲ್ಲ. ಸೊ ಅಫಿಷಿಯಲ್ ಅಪ್ಡೇಟ್ 150 crores ಅನ್ನೋದೇನಿದೆ, ಸೊ ಇದು ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ಡೇ 1 ನ ಕಲೆಕ್ಷನ್ 150 crores ಅಂತ, ನಾವು ಅನ್ಕೊಂಡಿದ್ವಿ 140 crores ಅಂತ. ಆಸ್ಪಾಸಲ್ಲಿ ಇರುತ್ತೆ, ಒಂದು ವೆರಿ ಫ್ಯೂ ಕ್ರೋರ್ಸ್ ಅಲ್ಲಿ ಆಸ್ಪಾಸಲ್ಲಿ ಇದ್ದೇ ಇರುತ್ತೆ. ಸೊ 150 crores ಅಂತಾನೆ ಖಂಡಿತ ಒಂದು ಫಸ್ಟ್ ಡೇ ಅಂತ ಬಂದಾಗ ಬ್ಲಾಕ್ ಬಸ್ಟರ್ 150 crores ಅಂತ ಕಲೆಕ್ಷನ್ ಮಾಡಿದೆ ಅಂತಂದಾಗ. ಸೊ ಸೆಕೆಂಡ್ ಡೇ ಅಂತ ಬಂದಾಗ ನನ್ನ ಪ್ರಕಾರ ಕನ್ನಡದಲ್ಲಿ ಇವಾಗಲೂ ಕೂಡ ಬ್ಲಾಕ್ ಬಸ್ಟರ್ ಇದು, ಸರಿ ಬ್ಲಾಕ್ ಬಸ್ಟರ್ನೇ ಇದು ಕನ್ನಡದಲ್ಲಿ. ಯಾಕೆ ಅಂತಂದ್ರೆ ಡೇ 1 ಕನ್ನಡ ವರ್ಷನ್ ಕಲೆಕ್ಟ್ ಮಾಡಿದ್ದು ಆಲ್ಮೋಸ್ಟ್ 30+ crores ಕಲೆಕ್ಟ್ ಮಾಡ್ತು. 36 crores ನಾವು ಕಲೆಕ್ಟ್ ಮಾಡಿತ್ತು ಡೇ 1 ಅಲ್ಲಿ. ಸೊ ಡೇ 2 ಕೂಡ ಸಖತ ಕಲೆಕ್ಷನ್ ಮಾಡಿದ್ದು, ಆಲ್ಮೋಸ್ಟ್ ಕ್ಲೋಸ್ ಟು 9 crores ನ ಕಲೆಕ್ಟ್ ಮಾಡಿದೆ ಕನ್ನಡ ವರ್ಷನ್. ಸೊ ಅದರಿಂದ ಬ್ಲಾಕ್ ಬಸ್ಟರ್ ಕನ್ನಡ ಮಾರ್ಕೆಟ್ ಅಲ್ಲಿ ಸುಮ್ಮನೆ ನಾವು ಗುರು 45 ಕೋಟಿನೋ ಅಥವಾ ಒಂದು 50 ಕೋಟಿನ ಕಲೆಕ್ಟ್ ಮಾಡ್ಬೇಕು ಬರೀ ಕನ್ನಡ ಮಾರ್ಕೆಟ್ ಅಲ್ಲಿ, ಸುಮ್ಮನೆ ಅಲ್ಲ, ಅದು ಬ್ಲಾಕ್ ಬಸ್ಟರ್ನೇ. ಸೊ ಬಂದ್ಬಿಡೋಣ ಇವಾಗ ಡೀಟೇಲ್ಡ್ ಅನಾಲಿಸಿಸ್ಗೆ ಯಾವ ತರ ಹೋಗಿದೆ ಡೇ 2 ಅಂತ ಬಂದಾಗ. ಸೊ ಡೇ 1 ಅಲ್ಲಿ ನಮಗೆ ಸಿಕ್ಕಿದೆಷ್ಟು ಅಂದ್ರೆ ಟಾಕ್ಸಿಕ್ ಕಡೆಯಿಂದ 140, ಅಂದ್ರೆ ನಮ್ಗೆ ಅಕಾರ್ಡಿಂಗ್ ಟು ರಿಪೋರ್ಟ್ ಸಿಕ್ಕಿದ್ದು 140.75 ಕೋಟಿ. ಟೀಮ್ ಡಿಕ್ಲೇರ್ ಮಾಡಿರೋದು 150 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ. ಅಕ್ರಾಸ್ ಆಲ್ ಆರ್ಟ್ಸ್ ನಾವು ಈ ತರ ಕಲೆಕ್ಟ್ ಮಾಡಿದೀವಿ ಅಂತ ಅವರು ಪೋಸ್ಟರ್ನ ಹಾಕೊಂಡ್ಬಿಟ್ಟಿದ್ರು. ಸೊ ಇಲ್ಲಿ ಸೆಕೆಂಡ್ ಡೇ ಅಂತ ಬಂದಾಗ ಫಸ್ಟ್ ಡೇ ಸೆಕೆಂಡ್ ಡೇ ಕಂಪಾರಿಸನ್ ಹೇಳ್ತೀನಿ ನಿಮಗೆ. ಫಸ್ಟ್ ಡೇ ನಾವು ಇಂಡಿಯಾ ಗ್ರಾಸು ಎಲ್ಲ ಹೇಳ್ತೀನಿ. ಇಂಡಿಯಾ ನೆಟ್ 101.10 ಕೋಟಿ ಫಸ್ಟ್ ಡೇ ಕಲೆಕ್ಟ್ ಮಾಡ್ತು. ಅಂದ್ರೆ ಇಂಡಿಯಾ ನೆಟ್ ಸೆಕೆಂಡ್ ಡೇ ಕಲೆಕ್ಷನ್ 36.40 ಕೋಟಿ. ಇನ್ನೊಂದ್ಸಲ ಹೇಳ್ತೀನಿ, 36.40 ಕೋಟಿ ಇದು ಇಂಡಿಯಾ ನೆಟ್. ಇಂಡಿಯಾ ಗ್ರಾಸು ಫಸ್ಟ್ ಡೇ ಕಲೆಕ್ಟ್ ಮಾಡಿದ್ದು 120.75 ಕೋಟಿ. ಇನ್ಕ್ಲೂಷನ್ ಆಫ್ ಆಲ್ ಟ್ಯಾಕ್ಸಸ್ ಅದು ಇದೆಲ್ಲ ಲೆಕ್ಕ ಹಾಕೊಂಡ್ರೆ 120.75 ಕೋಟಿ ಫಸ್ಟ್ ಡೇ. ಸೆಕೆಂಡ್ ಡೇ ಇನ್ಕ್ಲೂಷನ್ ಆಫ್ ಆಲ್ ಟ್ಯಾಕ್ಸ್ ಗ್ರಾಸ್ ಇಂಡಿಯಾ ಗ್ರಾಸು 43.75 ಕೋಟಿ. ನೀವು ನೆಟ್ ತಗೊಂಡ್ಬಿಡಿ, ಗ್ರಾಸೇ ತಗೊಳ್ಳಿ, ಅವಾಗ ಒಂದು ರೇಂಜಿಗೆ ಪಕ್ಕ ಲೆಕ್ಕ ಸಿಗುತ್ತೆ ನಿಮಗೆ. 43.75 ಕೋಟಿ ಸೆಕೆಂಡ್ ಡೇ ಕಲೆಕ್ಷನ್ ಆಗಿದೆ ಇಂಡಿಯಾದಲ್ಲಿ. ಅಂಡ್ ಓವರ್ಸೀಸ್ ಗ್ರಾಸ್ ಅಂತ ಬಂದಾಗ ಫಸ್ಟ್ ಡೇ ಆಗಿದ್ದು 20 ಕೋಟಿ, ಇಲ್ಲಿ ಸೆಕೆಂಡ್ ಡೇ ಆಗಿದ್ದು 10 ಕೋಟಿ ಓವರ್ಸೀಸ್ ಥ್ರೂಔಟ್ ದ ವರ್ಲ್ಡ್, ಅಂದ್ರೆ ಈಚೆ ಕಡೆ ಇಂಡಿಯಾ ಬಿಟ್ಟು ಆಚೆ ಕಡೆ. ವರ್ಲ್ಡ್ ವೈಡ್ ಗ್ರಾಸ್ ಅಂತ ಬಂದಾಗ 55.75 ಕೋಟಿ ಕಲೆಕ್ಷನ್ ಡೇ 2 ಅಲ್ಲಿ ಆಗಿದೆ. ಇಂಡಿಯಾ ಮತ್ತೆ ಓವರ್ಸೀಸ್ ಎರಡೂ ಲೆಕ್ಕ ಹಾಕುವಂತು ಅಂದ್ರೆ 55.75 ಕೋಟಿ ಸೆಕೆಂಡ್ ಡೇ ಕಲೆಕ್ಷನ್. ಸೊ ಫಸ್ಟ್ ಡೇ ಕಲೆಕ್ಷನ್ 140.75 ಕೋಟಿ, ಸೆಕೆಂಡ್ ಡೇ ಕಲೆಕ್ಷನ್ 55.75 ಕೋಟಿ ಕಲೆಕ್ಷನ್. ಸೊ ಅರ್ಧನೂ ಆಗಿಲ್ಲ, ಅರ್ಧಕ್ಕಿಂತ ಕಮ್ಮಿ ಆಗಿದೆ ಅಂತ ಹೇಳ್ಬೇಕು. ಸೊ ಪರ್ಸೆಂಟೇಜ್ ವಿಚಾರಕ್ಕೆ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ. ಸೊ ಕಲೆಕ್ಟಿವ್ ತಗೊಂತು ಅಂದ್ರೆ 2 ದಿನದ ಕಲೆಕ್ಷನ್ ತಗೊಂತು ಅಂದ್ರೆ 190.75 ಕೋಟಿ. ಇದು ಸ್ವಲ್ಪ ಕೋಟಿಗಳಲ್ಲಿ ವೇರಿಯೇಷನ್ ಆಗ್ಬೋದು, 200 ಕೋಟಿನಾರು ಆಗಿರ್ಬೋದು ಅಥವಾ 180 ಕೋಟಿನಾರು ಆಗಿರ್ಬೋದು. ಸೊ ಸ್ವಲ್ಪ ಕೋಟಿಗಳಲ್ಲಿ ವೇರಿಯೇಷನ್ ಇರುತ್ತೆ. ಸೊ 190.75 ಕೋಟಿ, 191 ಕೋಟಿ ಡೇ 2 ಇಂಡಸ್ಟ್ರಿಯಲ್ಲಿ ಕಲೆಕ್ಷನ್ ಆಗಿದೆ ಅಂತ ಇವಾಗ ಬರ್ತಾ ಇರುವಂತ ರಿಪೋರ್ಟ್ಸ್. ಅಂಡ್ ಆಕ್ಯುಪೆನ್ಸಿ ವಿಚಾರಕ್ಕೆ ಬಂತು ಅಂದ್ರೆ ಕರ್ನಾಟಕದಲ್ಲಿ ಇನ್ನ ಸಹ ಆಕ್ಯುಪೆನ್ಸಿ ಚೆನ್ನಾಗೇನೆ ಇದೆ. ಸೊ ಕೆಲವೊಂದು ಶೋ ಹೌಸ್ಫುಲ್ ಹೋಗಿದೆ, ಕೆಲವೊಂದು ಶೋ ಹಂಗೆ ಹಿಂಗೆ ಸುಮಾರಾಗಿ ಹೋಗಿದೆ, ಕೆಲವೊಂದು ಶೋ ಒಂದು ರೈಜಿಗೆ ಖಾಲಿನೂ ಹೋಗಿದೆ ಅಂತ ಅನ್ಕೊಳ್ಳಿ. ಸೊ ಆವರೇಜ್ ತಗೊಂಡು ನೋಡ್ತು ಅಂದಾಗ ಕರ್ನಾಟಕದಲ್ಲಿ ಆಕ್ಯುಪೆನ್ಸಿ ಡೇ 1 ಅಲ್ಲಿ 90% ಇದ್ದಂತ ಆಕ್ಯುಪೆನ್ಸಿ ಡೇ 2 ಅಲ್ಲಿ 50% ಆಕ್ಯುಪೆನ್ಸಿಗೆ ಬಂದಿದೆ. 50% ಕರ್ನಾಟಕದಲ್ಲಿ ಆಕ್ಯುಪೆನ್ಸಿ ಇನ್ನ ಸಹ ಇದೆ ಡೇ 2 ಆದ್ರೂ ಕೂಡ. ಅಂಡ್ ಹಿಂದಿ ಆಕ್ಯುಪೆನ್ಸಿ ಅಂತ ಬಂದಾಗ 25%ಗೆ ಕುಸಿದಿದೆ. 23 ಕೋಟಿ ಹಿಂದಿಲಿ ಕಲೆಕ್ಷನ್ ಆಗಿದೆ ಡೇ 2 ಅಲ್ಲಿ. ಕನ್ನಡದಲ್ಲಿ 8.50 ಕೋಟಿ, 8.5 ಕೋಟಿ ಕನ್ನಡದಲ್ಲಿ ಡೇ 2 ಅಲ್ಲಿ ಕಲೆಕ್ಷನ್ ಆಗಿದೆ. ತೆಲುಗುಲಿ 3 ಕೋಟಿ ಅಷ್ಟೇ ಕಲೆಕ್ಷನ್ ಆಗಿರೋದು, 21% ಆಕ್ಯುಪೆನ್ಸಿಗೆ ಕೂಸ್ತಿದೆ. ಅಂಡ್ ತಮಿಳ್ ಅಂತ ಬಂದಾಗ 16% ಆಕ್ಯುಪೆನ್ಸಿ, 1.50 CR 1.5 ಕೋಟಿ ಕಲೆಕ್ಟ್ ಆಗಿದೆ. 31% ಆಕ್ಯುಪೆನ್ಸಿ ಮಲಯಾಳಮಲ್ಲಿ ಕಾಣಿಸ್ಕೊಂಡಿದೆ. ಅಂಡ್ 40 ಲಕ್ಷ ಕಲೆಕ್ಟ್ ಮಾಡಿದೆ. ಸೊ ಟೋಟಲ್ ಓವರ್ ಆಲ್ ಆಗಿ ನೋಡ್ತು ಅಂತ ಅಂದಾಗ
25.7% ಆಕ್ಯುಪೆನ್ಸಿನ ಓವರ್ ಗ್ಲೋಬ್ ಅಕ್ರಾಸ್ ಗ್ಲೋಬ್ ನೋಡ್ತು ಅಂದರೆ 25.75% ಆಕ್ಯುಪೆನ್ಸಿನ ಮೇಂಟೈನ್ ಮಾಡಿದೆ. ಜೊತೆಗೆ 36.40 ಕೋಟಿ ಇಂಡಿಯಾದಲ್ಲಿ ನೆಟ್ ಕಲೆಕ್ಟ್ ಮಾಡಿದೆ. ಗ್ರಾಸ್ 43.75 ಕೋಟಿ. ಸೊ ಓವರ್ ಆಲ್ ಗ್ರಾಸ್ ನೋಡ್ತು ಅಂದ್ರೆ ವರ್ಲ್ಡ್ ವೈಡ್ ಗ್ರಾಸು ನಿನ್ನೆ ಕಲೆಕ್ಟ್ ಮಾಡೋದು 55.75 ಕೋಟಿ ವರ್ಲ್ಡ್ ವೈಡ್ ಹೇಳ್ತಿರೋದು. ಆ್ಯಂಡ್ ಟೋಟಲ್ ಕಲೆಕ್ಷನ್ನು 191 ಕೋಟಿ ಕಲೆಕ್ಟ್ ಮಾಡಿದೆ ಇದುವರೆಗೂ ನಮ್ಮ ಟಾಕ್ಸಿಕ್ಕು. ಸೊ ಸೆಕೆಂಡ್ ಡೇ ಎಂಡ್ ಆಗುವಷ್ಟರಲ್ಲಿ. ಸೊ ಆಕ್ಯುಪೆನ್ಸಿ ವಿಚಾರಕ್ಕೆ ಬಂತು ಅಂದರೆ ಸಿಕ್ಕಾಪಟ್ಟೆ ಡಿಪ್ರಿಷಿಯೇಷನ್ ಕಾಣಿಸ್ತಾ ಇದೆ, ಕೆಳಗಡೆ ಬಿದ್ದಿರೋದು ಎದ್ದೆದಿ ಕಾಣಿಸ್ತಾ ಇದೆ. ಸೊ ಡೇ 3 ಏನಾಗುತ್ತೋ ಗೊತ್ತಿಲ್ಲ, ಎದ್ರು ಹೇಳ್ಬೋದು ಅಂತ ಕೆಲವರಿಗೆ ಅನಿಸ್ಬೋದು. ಏನೇ ಮಾಡಿದ್ರು ಕೂಡ, ಏನೇ ಕಿತ್ಗುಡ್ಡೆ ಹಾಕಿದ್ರು ಕೂಡ, ಏನೇ ಕಲೆಕ್ಷನ್ ಮಾಡಿದ್ರು ಕೂಡ ಅದು ಸಂಡೇ ಒಳಗಡೆನೆ ಆಗಿರುತ್ತೆ. ಸಂಡೇ ಒಳಗಡೆ ಎಷ್ಟು ಬರುತ್ತೋ ಅಷ್ಟು ದುಡ್ಡು, ಅದಾದ್ಮೇಲೆ ಬರೋದು ಬೋನಸ್ ಅಷ್ಟೇ. ಅದು ಬಿಡ್ತು ಅಂದರೆ ಸಂಡೇವರೆಗೂ ಬರೋದೇ ದುಡ್ಡು ಗುರು. ನಿಜವಾಗ್ಲೂ ಒಂದು ಹೆವಿ ಕಲೆಕ್ಷನ್ ಅಂದರೆ ಸಂಡೇವರೆಗೂ ಬರೋದು. ಅದಾದ್ಮೇಲೆ ಜಾಸ್ತಿ ಹೆವಿ ಕಲೆಕ್ಷನ್ ಎಲ್ಲ ಬರೋದಿಲ್ಲ, ಸ್ವಲ್ಪ ಕಲೆಕ್ಷನು ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಕಲೆಕ್ಷನ್, ಆಮೇಲೆ ಥಿಯೇಟರ್ಗಳೆಲ್ಲ ಆಲ್ಮೋಸ್ಟ್ ಖಾಲಿನೇ ಹೋಗ್ತಾ ಇರುತ್ತೆ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಸೊ ಇದಿಷ್ಟು ಬರ್ತಾ ಇರುವಂಥ ಅಪ್ಡೇಟು ಟಾಕ್ಸಿಕ್ ಕಡೆಯಿಂದ ಆಗಿರುವಂಥ ಕಲೆಕ್ಷನು. ಏನಂತ ಮಟ್ಟದ ಹವಾ ಸೆಕೆಂಡ್ ಡೇ ಕಲೆಕ್ಟ್ ಮಾಡಿಲ್ಲ. ಫಸ್ಟ್ ಡೇ ಬ್ಲಾಕ್ ಬಸ್ಟರ್ ಆದಂಥ ಟಾಕ್ಸಿಕ್ಕು ಸೆಕೆಂಡ್ ಡೇ ಸ್ವಲ್ಪ ಮಟ್ಟಿಗೆ ಕೂಸ್ತಿದೆ.